ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ರಾಶಿ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ದಿನ ಕುಂಭರಾಶಿಯವರ ಭವಿಷ್ಯದ ಬಗ್ಗೆ ನೋಡೋಣ. ಕುಂಭರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಇದೆ ಅಂಥೇಳಿ. ಕುಂಭರಾಶಿಯವರಿಗೆ 3 ಮತ್ತು 4ರಲ್ಲಿ ರವಿ ಸಂಚಾರ ಅಂತ ಹೇಳ್ತೀವಿ. ಅಂದರೆ ಮೊದಲ 15 ದಿನಗಳು 3ರಲ್ಲೇ ಸಂಚಾರ ಮಾಡೋದ್ರಿಂದ ಸ್ಥಾನ ಪ್ರಾಪ್ತಿ, ಧನಲಾಭ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯ, ಈ ರೀತಿಯಾದಂಥ ಉತ್ತಮವಾದಂಥ ಫಲಗಳಿದ್ದಾವೆ. ಆದರೆ 15ನೇ ತಾರೀಕಿನ ನಂತರ 4ರಲ್ಲಿ ಬರೋದರಿಂದ ಕೆಲವೊಂದು ಮಾನಸಿಕ ಚಿಂತನೆಗಳು ಅವರಿಗೆ ಕಾಡುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಯಾರೆಲ್ಲ ಕುಂಭರಾಶಿಯ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ 11ರಿಂದ 31 ದಿನಾಂಕಗಳು ಶುಭದಾಯಕವಾಗಿದ್ದರೆ, ಶತಭಿಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ 11ರಿಂದ 24 ಅಷ್ಟೊಂದು ಅನುಕೂಲ ಇರೋದಿಲ್ಲ. ಉಳಿದ ದಿನಗಳಲ್ಲಿ ಶುಭ ಫಲವನ್ನು ನೋಡ್ತೀರಾ. ಹಾಗೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂಥ ವ್ಯಕ್ತಿಗಳಿಗೆ ತಾರೀಕು 11ರಿಂದ 23 ಶುಭದಾಯಕವಾಗಿರುತ್ತೆ. ಇನ್ನು 2ರಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ, ಧನಹಾನಿ ಅಂತ ಹೇಳ್ತೀವಿ. ಅನಾವಶ್ಯಕವಾದಂಥ ಭಯ ಉಂಟಾಗುತ್ತೆ. ಧನಹಾನಿ ಅಂದರೆ ಹೆಚ್ಚಿನ ಖರ್ಚುಗಳು ಬರುವಂಥದ್ದು. ಅದರಲ್ಲೂ ಉಷ್ಣ ಪ್ರಕೋಪಿತ ರೋಗಗಳಿಗೆ ಖರ್ಚು ಮಾಡಬೇಕಾಗತ್ತೆ. ಅದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸೋದು ಒಳ್ಳೆಯದು. ಹಾಗೂ ನಿಮ್ಮ ಮಾತುಕತೆಯಲ್ಲಿ ಸ್ವಲ್ಪ ಗಮನವನ್ನು ಇಡಿ. ಯಾಕೆಂದರೆ ನಿಮ್ಮ ಮಾತುಕತೆಯಿಂದ ಜಗಳಗಳು ಉಂಟಾಗುವಂಥ ಸಂದರ್ಭಗಳು ಅಂತ ಹೇಳ್ತೀವಿ. ಅದರಲ್ಲೂ ಯಾರೆಲ್ಲ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಮೊದಲ 15 ದಿನ ಶುಭವಾಗಿದ್ದರೆ, ಸ್ವಾತಿ ನಕ್ಷತ್ರದವರಿಗೆ, ಶತಭಿಷ ನಕ್ಷತ್ರದವರಿಗೆ ನಂತರದ 15 ದಿನಗಳು, ಹಾಗೆ ಪೂರ್ವಭಾದ್ರ ನಕ್ಷತ್ರದವರಿಗೆ ಪ್ರಥಮ 15 ದಿನಗಳು ಶುಭದಾಯಕವಾಗಿರುತ್ತೆ. ಅಂದರೆ ಈ ರಾಶಿನಲ್ಲಿ 3 ನಕ್ಷತ್ರಗಳು ಬರೋದ್ರಿಂದ ಕೆಲವು ದಿನಾಂಕಗಳನ್ನು ನೀವು ಶುಭ ಮತ್ತು ಅಶುಭದಲ್ಲಿ ತೆಗೆದುಕೊಳ್ಬೋದು. ಹಾಗೆ ಬುಧನು ಸಹ 2 ಮತ್ತು 3ರಲ್ಲಿ ಸಂಚಾರ ಮಾಡೋದ್ರಿಂದ ಮೊದಲ 11 ದಿನಗಳು ನಿಮಗೆ ಧನಲಾಭ, ಐಶ್ವರ್ಯ ವೃದ್ಧಿ ಅನುಕೂಲ ಇದ್ರೂ ಸಹ 11ನೇ ತಾರೀಕಿನ ನಂತರ ಗಲಿಬಿಲಿಗೊಳ್ತೀರಾ. ಅತ್ತಿಂದಿತ್ತ ಓಡಾಟ, ಅಂದರೆ ಖರ್ಚು ಮಾಡುವಂಥ ಸಂದರ್ಭಗಳು ಜಾಸ್ತಿ ಅಂತ ಹೇಳ್ತೇವೆ. ಇನ್ನು ಶುಕ್ರ ಗ್ರಹ 3 ಮತ್ತು 4ರಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಶುಕ್ರದ ಒಂದು ಬಲ ಇರುತ್ತೆ. ವಾಹನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಗೃಹ ಲಾಭ, ಅಲಂಕಾರಿಕ ವಸ್ತುಗಳು, ಆಭರಣಗಳು, ವಸ್ತ್ರ, ಈ ರೀತಿಯಾದಂಥದ್ದು. ಹಾಗೆ ಸ್ತ್ರೀಯರಿಂದ ಲಾಭ ಅಂತ ಹೇಳ್ತೀವಿ. ಇದೆಲ್ಲವೂ ಈ ಶುಕ್ರ ಗ್ರಹದಿಂದ ಪ್ರಾಪ್ತಿಯಾಗುವಂಥ ಶುಭ ಫಲಗಳು. ಇನ್ನು 4ರಲ್ಲಿ ಗುರು ಸಂಚಾರ ಮಾಡ್ತಾ ಇದೆ. ಗುರುಬಲ ಇಲ್ಲ ತಮಗೆ ಈ ವರ್ಷವೂ ಸಹ. 4ರಲ್ಲಿ ಗುರು ಸಂಚಾರ ಮಾಡಬೇಕಾದಾಗ ಸ್ವಲ್ಪ ಮಾನಸಿಕವಾದ ಅಶಾಂತಿ ಅಂತ ಹೇಳ್ತೀವಿ. ಯಾಕಂದರೆ ಕೌಟುಂಬಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗ್ಬೋದು. ಆದರೆ ಧನಿಷ್ಠ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರದವರಿಗೆ ಅನುಕೂಲ ಇರುತ್ತೆ. ಶತಭಿಷ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ತಮಗೆ ಜನ್ಮ ಶನಿ 1ರಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ. ಇದು ಸಾಡೆ ಸಾತಿಯ ಮಧ್ಯಭಾಗ ಅಂತ ಹೇಳ್ತೀವಿ. ಮಧ್ಯಭಾಗದಲ್ಲಿ ವಿಶೇಷವಾಗಿ ನಿಮಗೆ ಆರೋಗ್ಯದ ಭಯ, ಅಂದರೆ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯದಲ್ಲಿ ಭಯ ಕಾಡುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಿರಹ, ಪರದೇಶ ವಾಸ, ಅಂದರೆ ಯಾವುದಾದ್ರೂ ಪ್ರಮೋಷನ್ ತೆಗೆದುಕೊಂಡು ಹೊರಗಡೆ ಹೋಗುವಂಥ ಸಂದರ್ಭಗಳು ಸಹ ಒದಗಿ ಬರುವಂಥದ್ದು. ಅದರಲ್ಲೂ ಶತಭಿಷ ನಕ್ಷತ್ರದವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಈವನ್ ನಿಮಗೆ ಜನ್ಮಶನಿ ಇದ್ದರೂ ಸಹ. ಹಾಗೆ 2ರಲ್ಲಿ ರಾಹು ಸಂಚಾರ ಮಾಡ್ತಾ ಇದೆ. ಅದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಅಡೆತಡೆಗಳು ಬರಬಹುದು. 8ರಲ್ಲಿ ಕೇತು, ಇದು ನಿಮಗೆ ರೋಗಗಳು, ಅಂದರೆ ಅನ್ಡಯಾಗ್ನೈಸ್ಡ್ ಡಿಸೀಸಸ್ ಅಂತ ಹೇಳ್ತೀವಿ. ಪತ್ತೆ ಹಚ್ಚಲಾಗದಂಥ ರೋಗಗಳಿಂದ ಬಳಲೋದಕ್ಕೆ ಅವಕಾಶಗಳು ಕಂಡು ಬರ್ತಾ ಇದೆ. ಆದರೂ ಶತಭಿಷ ನಕ್ಷತ್ರದವರಿಗೆ ಇದೇನು ತೊಂದರೆ ಕಾಡೋದಿಲ್ಲ. ಇದು ನಿಮಗೆ ಗೋಚಾರ ಫಲ ಮಾತ್ರ ಆಗಿದ್ದು, ಸಂಪೂರ್ಣ ಫಲಕ್ಕಾಗಿ ನಿಮ್ಮ ಜಾತಕದಲ್ಲಿ ಈಗ ಪ್ರಸ್ತುತ ಯಾವ ದಶ, ಯಾವ ಭುಕ್ತಿ ನಡೀತಾ ಇದೆ,
ಹಾಗೆ ಗ್ರಹಗಳ ಸ್ಥಿತಿಯನ್ನು ನೋಡಿಕೊಂಡು ನಿಷ್ಕರ್ಷೆ ಮಾಡಬೇಕಾಗತ್ತೆ. ಮಕರ ರಾಶಿಯವರಿಗೆ ಗುರುಬಲ ಇಲ್ಲ, ಜನ್ಮಶನಿ ನಡೀತಾ ಇದೆ. ಅದರಿಂದ ಇರ್ತಕ್ಕಂಥ ಉದ್ಯೋಗದಲ್ಲೇ ಮುಂದುವರಿಯೋದು ಸೂಕ್ತ ಅಂತ ಹೇಳ್ತೀವಿ. ಉದ್ಯೋಗದಲ್ಲಿ ಕಿರಿಕಿರಿ ಬಂದ್ರೂ ಸಹ ಇರೋದರಲ್ಲಿ ಮುಂದುವರಿಯೋದು ಒಳ್ಳೆಯದು. ಹಾಗೆ ವಿವಾಹಾಕಾಂಕ್ಷಿತರಿಗೆ ಗುರುಬಲ ಇಲ್ಲದೇ ಇದ್ದರೂ ಶುಕ್ರಬಲ ಇದೆ, ಉತ್ತಮವಾದಂಥ ಮಂಗಳ ಕಾರ್ಯಗಳು ನಡೆಯುತ್ತೆ, ವಿವಾಹಕ್ಕೂ ಅನುಕೂಲವಾಗುತ್ತೆ. ಪ್ರಯತ್ನ ಮಾಡಿ. ಹಾಗೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸ್ವಲ್ಪ ಅನಾನುಕೂಲಗಳು, ಯಾಕಂದರೆ ರವಿ ಮತ್ತು ಕುಜ ಎರಡೂ ಸಪೋರ್ಟ್ ಮಾಡದೇ ಇರೋದ್ರಿಂದ ಅನಾನುಕೂಲಗಳು ಅಂದರೆ ನಿಮ್ಮ ಕಡೆಯ ಹಿನ್ನಡೆ ಉಂಟಾಗುವಂತೆ ಸಂದರ್ಭಗಳು ಕಂಡುಬರ್ತಾ ಇದೆ. ಆದರೆ ವಿದ್ಯಾರ್ಥಿ ಬಳಗಕ್ಕೆ ಅನುಕೂಲಕರವಾದಂಥ ದಿನ. ಕುಂಭರಾಶಿಯ ಅವರಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಏನಾದರೂ ಮಾಡಬೇಕು ಅಂತ ಇದ್ದರೆ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಶುಭ ದಿನಗಳನ್ನು ನಾವು ನೋಡೋದಾದರೆ, ಧನಿಷ್ಠ ನಕ್ಷತ್ರ 3ನೇ 4ನೇ ಪಾದದವರಿಗೆ 3, 24, 26 ಮತ್ತು 30ನೇ ದಿನಾಂಕಗಳು ಶುಭದಾಯಕವಾಗಿದೆ. ಶತಭಿಷ ನಕ್ಷತ್ರದವರಿಗೆ 3 ಮತ್ತು 17 ಮತ್ತು ಪೂರ್ವಭಾದ್ರ 1, 2, 3ನೇ ಪಾದದವರಿಗೆ 24, 26 ಮತ್ತು 30ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಅಂದರೆ ತಾರಾಬಲ, ಚಂದ್ರಬಲ ಇರುವಂಥ ದಿನಾಂಕಗಳು ಅಂತ ಹೇಳ್ತೀವಿ. ಅದೇ ರೀತಿ ಕುಂಭರಾಶಿಯವರಿಗೆ ಅಶುಭ ದಿನಗಳು, ಚಂದ್ರಾಷ್ಟಮದ ದಿನಗಳು ಅಂತ ಹೇಳ್ತೇವೆ. 18, 19 ಮತ್ತು 20 ಈ 3 ದಿನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅಂಥೇಳಿ. ಹಾಗೆ ಈ ತಿಂಗಳು ಮೇ ತಿಂಗಳಲ್ಲಿ ಒಂದು ವಿಶೇಷವನ್ನು ನೋಡೋದಾದರೆ, 10ನೇ ತಾರೀಕಿನಂದು ಬಸವೇಶ್ವರ ಜಯಂತಿ, ಅಕ್ಷಯ ತೃತೀಯ ಅಂತ ಕರಿತೇವೆ. ಇದು ಅತ್ಯುತ್ತಮವಾದಂಥ ಶುಭ ದಿನವಾಗಿರುತ್ತೆ. 3:30 ಮುಹೂರ್ತದಲ್ಲಿ ಒಂದಾಗಿರೋದ್ರಿಂದ ಯಾವುದೇ ವ್ಯಕ್ತಿಗಳು ಅಂದರೆ ಯಾವುದೇ ರಾಶಿ ಅಥವಾ ಯಾವುದೇ ನಕ್ಷತ್ರದಲ್ಲಿ ಜನಿಸಿರುವಂಥವರು ಸಹ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಅತ್ಯಂತ ಶುಭದಾಯಕವಾದಂಥ ದಿನ. ಈ ದಿನವನ್ನು ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ. ಆ ದಿನ ಮಾಡಿದಂತಹ ನೀವು ಕಾರ್ಯಗಳು ಯಶಸ್ಸನ್ನು ಪಡೀತವೆ. ಹಾಗೆ 23 ಬುದ್ಧ ಪೂರ್ಣಿಮಾ ಇದೆ, 26 ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಲಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ಪರಿಹಾರದ ಕಡೆ ನಾವು ನೋಡೋದಾದರೆ, ಗುರುಬಲ ಮತ್ತು ಶನಿಬಲ ಎರಡೂ ಇಲ್ಲ ಇವರಿಗೆ. ಆದ್ದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ. ಒಂದು ಭಾನುವಾರ ಯಾವುದಾದ್ರೂ ನವಗ್ರಹ ದೇವಾಲಯದಲ್ಲಿ ಮಾಡಿಸ್ಕೊಳ್ಳೋದು ಹೆಚ್ಚಿನ ಅನುಕೂಲವನ್ನು ತಂದುಕೊಡುತ್ತೆ. ಹಾಗೆ 2ರಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಪಂಚಾಮೃತ ಅಭಿಷೇಕ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಮಂಗಳವಾರ ಮಾಡಿಸ್ಕೊಳ್ಳೋದು ಸಹ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆ ಕುಂಭರಾಶಿಯ ಅಧಿಪತಿಯಾದಂಥ ಶನೈಶ್ಚರರ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪ ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಉತ್ತಮವಾದಂಥ ಫಲವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಹಾಗೆ ಕುಂಭರಾಶಿಯವರಿಗೆ ಒಟ್ಟಾರೆ ನೋಡೋದಾದರೆ 7.5 ನಡೀತಾ ಇದೆ, ಗುರುಬಲನೂ ಇಲ್ಲ. ಅದರಿಂದ ಶೇಕಡ ಒಂದು 55ರಿಂದ 60% ಶುಭದಾಯಕವಾಗಿದೆ ಅಂತ ಹೇಳ್ಬೋದು. ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಜೀವನವನ್ನು ಉತ್ತಮಪಡಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.